ನೋಡಿ, ಬಹುತೇಕ ಕಡೆ ಬಂದ್ ಯಶಸ್ವಿ ಆಗ್ತಾ ಇದೆ ಅನ್ನುವಂಥ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನೊಂದಷ್ಟು ಕೆಲ ಜಿಲ್ಲೆಗಳ ಪರಿಸ್ಥಿತಿಯನ್ನು ನೋಡಿದಾಗ ಅಲ್ಲೂ ಇಲ್ಲೂ ಬಸ್ಗಳ ಓಡಾಟ ಆರಾಮಾಗಿ ಆಗ್ತಾ ಇದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ. ಈಗ ಬೀದರ್ನ ಪರಿಸ್ಥಿತಿ ಕೂಡ ಹಾಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬೀದರ್ ಜಿಲ್ಲೆಗೂ ಕೂಡ ಈ ಕ್ಷಣಕ್ಕೆ ಸಾರಿಗೆ ನೌಕರರ ಮುಷ್ಕರ ಬಿಸಿ ತಟ್ಟಿಲ್ಲ. ಬೀದರ್ನಲ್ಲಿ ರೋಡಿಗಿಳಿಯದ KKRTC ಬಸ್ಗಳು ಬೀದರ್ನಿಂದ ಇತರೆಡೆಗೆ ಹೋಗೋದಕ್ಕೆ ಪ್ರಯಾಣಿಕರು ಪರದಾಡ್ತಿದ್ದಾರೆ ಅಂತ. ಓಕೆ, ಇಲ್ಲೂ ಕೂಡ ಮುಷ್ಕರ ಆಗ್ತಾ ಇದೆ. ಸಾರಿಗೆ ಸಿಬ್ಬಂದಿ ಮನವೊಲಿಸೋದಕ್ಕೆ ಮುಂದಾದ್ರೂ ಕೂಡ ಪ್ರಯೋಜನವಾಗಿಲ್ಲ. ಈ ತನಕ ಕರ್ತವ್ಯಕ್ಕೆ ಹಾಜರನೇ ಆಗಿಲ್ವಂತೆ ಸಾರಿಗೆ ನೌಕರರು. 6 ಡಿಪೋಗಳ ಸುಮಾರು 2,000 ನೌಕರರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ. ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಒದಗಿಸಲಾಗಿದೆಯಂತೆ. ಬೀದರ್ ಜಿಲ್ಲೆಗೂ ಕೂಡ ತಟ್ಟಿದೆ ಸಾರಿಗೆ ನೌಕರರ ಮುಷ್ಕರದ ಬಿಸಿ. ಕೆಲ ಜಿಲ್ಲೆಗಳಲ್ಲಿ ಮಾತ್ರ ಬೆರಳೆಣಿಕೆಯ ಬಸ್ಗಳು ಓಡಾಡ್ತಾ ಇದೆ ಬಿಟ್ರೆ ಬಹುತೇಕ ಜಿಲ್ಲೆಗಳಲ್ಲಿ ಮುಷ್ಕರದ ಬಿಸಿ ಪ್ರಯಾಣಿಕರಿಗೆ ತಡ್ತಾ ಇದೆ. ನೋಡಿ, ಹಾಸನ ಆಯ್ತು, ಈಗ ಬೀದರ್, ಬೆಳಗಾವಿ, ಇಲ್ಲೆಲ್ಲ ಕೂಡ ಒಂದೇ ಒಂದು ಬಸ್ಗಳ ಓಡಾಟ ಕೂಡ ಆಗ್ತಾ ಇಲ್ಲ. ತುಂಬಾ ಅನಿವಾರ್ಯ, ಎಮರ್ಜೆನ್ಸಿ, ದಯವಿಟ್ಟು ಬಸ್ ಬಿಡಿ ಅಂತ ಪ್ರಯಾಣಿಕರು ಗೋಗರ್ದ್ರು ಕೂಡ, ಅಧಿಕಾರಿಗಳು ಮನವೊಲಿಸಿದ್ರು ಕೂಡ ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರಾಗುವುದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ನಮ್ಮ ಬೇಡಿಕೆ ಈಡೇರಿಸೋ ತನಕ ಕೂಡ ನಾವು ಬಸ್ಗಳು ರಸ್ತೆಗಿಳಿಯಲ್ಲ, ಕರ್ತವ್ಯಕ್ಕೆ ಹಾಜರಾಗಲ್ಲ, ಮುಷ್ಕರವನ್ನ ವಾಪಸ್ ಪಡೆದುಕೊಳ್ಳಲ್ಲ ಅಂತ ಸಾರಿಗೆ ನೌಕರರು ಪಟ್ಟು ಹಿಡಿದು ಕೂತಿದ್ದಾರೆ. ಅವ್ರನ್ನ ಮನವೊಲಿಸೋದಕ್ಕೆ ಸರ್ಕಾರ ವಿಫಲವಾಗಿದೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಸಾರಿಗೆ ಸಚಿವರು ಹೇಳೋ ಪ್ರಕಾರ 17 ತಿಂಗಳ ಈ ವೇತನ ಬಾಕಿ ಉಳ್ಕೊಂಡಿತ್ತಲ್ಲ, ವೇತನ ಹೆಚ್ಚಳದ ಬಾಕಿ ಇತ್ತಲ್ಲ, ಅದನ್ನ ಬಿಡುಗಡೆ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು ಕೂಡ ಅದಕ್ಕೆ ಒಪ್ಕೊಳ್ತಾ ಇಲ್ಲ ಸಿಬ್ಬಂದಿ ಅಂತ. ಈ ಕ್ಷಣಕ್ಕೆ ವೇತನ ಹೆಚ್ಚಳ ಆಗಬೇಕು, ಕಂಪ್ಲೀಟ್ ಬಾಕಿ ಇರುವಂತಹ ಹಣವನ್ನ ಬಿಡುಗಡೆ ಮಾಡಬೇಕು ಅಂದ್ರೆ ಹೆಂಗೆ ಸಾಧ್ಯ ಅನ್ನೋದನ್ನ ಸರ್ಕಾರ ಪ್ರಶ್ನೆ ಮಾಡ್ತಾ ಇದೆ. जरा मुझको तो तगोरी उम्नाबाद गुलबर्गा चला उम्नाबाद गुलबर्गा ಬರ್ರಿ ಉಮ್ನಾಬಾದ್ ಗುಲ್ಬರ್ಗಾ ಇವತ್ತೇನು ಬಸ್ ಬಂದವಲ್ಲ, ಈಗ ನಿಮ್ದು ಬಸ್ ಚಾಲೂ ಆಗ್ಯಾವ ಖಾಸಗಿದು. ಪ್ರಯಾಣಿಕರಿಗೆ ಎಕಡೆ ನೋಡಿದ್ರಿ ಸರ್ಕಾರಿ ನೌಕರರ ಬಂದ್ ಮಾಡ್ಯಾರ, ಮುಷ್ಕರ ಮಾಡ್ಯಾರ, ಅದು ಸಲುವಾಗಿ ಬಂದ್ರಿ. ಹಾಂ, ಎಷ್ಟು ಜನ ರೀ ಒಳಗೆ, ಎಷ್ಟು ಜನ ಇದ್ದಿರ್ಬೇಕಂದ್ರೆ